ವೆಜಿಟೇಬಲ್ ಪಲಾವ್. ಇವತ್ತು ಮಶ್ರೂಮು ಆ್ಯಂಡ್ ವೆಜಿಟೇಬಲ್ ಪಲಾವ್ ಎಲ್ಲನೂ ವಾಶ್ ಮಾಡ್ಕೋಬೇಕು. ಬಟಾಣಿ, ಗ್ರೀನ್ ಬಟಾಣಿ ಮೊಳಕೆ ಕಟ್ಟಿರೋದು, ಅಕ್ಕಿ, ಅರಿಶಿನ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಮಿಕ್ಸು, ಜಿಂಜರ್ ಪೇಸ್ಟು, ಇದು ಮೊಸರು ಗೊಜ್ಜಿಗೆ ಮೊಸರು, ಪಲಾವ್ ಮಿಕ್ಸು, ಕಸ್ತೂರಿ ಮೆಂತ್ಯ, ಕೊತ್ತಂಬರಿ ಸ್ವಲ್ಪ, ಕೊರಿಬೇವಿನ ಸ್ವಲ್ಪ, ಇನ್ನು ವೆಜಿಟೇಬಲ್ಲು ಪೈನಾಪಲ್ಲು, ಟೊಮೊಟೊ, ಗೆಡ್ಡೆಕೋಸು, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಇಷ್ಟು ಐಟಮ್ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಇವಾಗ ತೊಳ್ಕೊಂಡು. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಕೊರಿಬೇವಿನ ಸೊಪ್ಪು, ಪೈನಾಪಲ್ಲು, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗೆಡ್ಡೆಕೋಸು, ಆಲೂಗೆಡ್ಡೆ, ಹಾಗೆ ಮಶ್ರೂಮ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಮೊಸರು ಗೊಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಅಕ್ಕಿ ನೀರಲ್ಲಿ ನೆನೆಸ್ಕೋಬೇಕು. ಇವಾಗ ಒಂದು 10-15 ನಿಮಿಷ ಅಕ್ಕಿ ನೆನೆಸ್ಕೋಬೇಕು. ಇದು ಬಟಾಣಿ, ಗ್ರೀನ್ ಬಟಾಣಿ ನೋಡಿ. ಪಾತ್ರೆ ಇಟ್ಟಿದ್ದೀನಿ ಕಾಯೋದಕ್ಕೆ. ಪಾತ್ರೆ ಕಾಯ್ದಾಯಿತು. ಸ್ವಲ್ಪ ರೀಫೈಂಡ್ ಆಯಿಲ್ ಹಾಕ್ತಾಯಿದ್ದೀನಿ, ಸ್ವಲ್ಪ ತುಪ್ಪ, ನಂದಿನಿ ತುಪ್ಪ, ನಾವೊಂದು 10 ಜನ ಹುಡುಗರಿದ್ದೀವಿ. ಬೇಕ್ರಿ ಹುಡುಗರಿಗೆ ವರ್ಕ್ ಮಾಡ್ತಾ ಇರೋದು, ಫುಡ್ ರೆಡಿ ಮಾಡ್ತಾ ಇರೋದು. ಫಸ್ಟಿಗೆ ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ. ಆಮೇಲೆ ಕೊರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಆಮೇಲೆ ಪಲಾವ್ ಮಿಕ್ಸ್ ನೋಡಿ, ಆಮೇಲೆ ಕಸ್ತೂರಿ ಮೆಂತ್ಯ. ಇದು ಸ್ವಲ್ಪ ಕ್ಲೀನಾಗಿ ಬಾಯ್ಲ್ ಮಾಡ್ಕೊಬೇಕು ನಾನು ನೀಟಾಗಿ. ಸ್ವಲ್ಪ ಉಪ್ಪು ನೋಡಿ ಫ್ರೆಂಡ್ಸ್. ಇಷ್ಟ ಈ ಥರ ನೀಟಾಗಿ ಬಾಯ್ಲ್ ಆದಮೇಲೆ ಮಶ್ರೂಮ್ ಇದೆಯಲ್ಲ, ಮಶ್ರೂಮು, ನಿಂಬೆಹಣ್ಣು ಹಾಕ್ಬಿಡ್ಬೇಕು. ಸ್ವಲ್ಪ ಬಾಯ್ಲ್ ಆಗಬೇಕಿದು ನೀಟಾಗಿ. ಆಮೇಲೆ ಬಟಾಣಿ ಇದೆಯಲ್ಲ, ಬಟಾಣಿ ಹಾಕ್ಬಿಡ್ಬೇಕು ನೋಡಿ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಕ್ಲೀನಾಗಿ ಬಾಯ್ಲ್ ಆದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಮತ್ತು ಪೈನಾಪಲ್ ಫ್ಲೇವರ್ಗೆ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಪಲಾವ್ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಮಾಡ್ಕೊಂಡು ತಿನ್ನು ನೋಡಿ. ಇದೊಂದು 5 ನಿಮಿಷ ನೀಟಾಗಿ ಫ್ರೈ ಮಾಡಬೇಕು. ಉಪ್ಪು ಎಷ್ಟು ಬೇಕಷ್ಟು ಹಾಕೋಬೇಕು ನಿಮಗೆ ಟೇಸ್ಟಿಗೆ ತಕ್ಕನಾಗಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ನೋಡಿ. ಆಗಲೇ ಹೇಳಿದ್ಮೇಲೆ ನಿಮಗೆ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಧನಿಯಾ ಪುಡಿ 3 ಮಿಕ್ಸ್ ಇದೆ ಇದರಲ್ಲಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ನೀಟಾಗಿ ಒಂದು 10 ನಿಮಿಷ ಫ್ರೈ ಮಾಡ್ಬೇಕು ಫ್ರೆಂಡ್ಸ್. ಇದು ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು ಒಂದು 10 ನಿಮಿಷ ಫ್ರೈ ಮಾಡಿಬಿಟ್ಟು ಈ ತರಕಾರಿ ಎಲ್ಲ ಉಳಿದಿದೆಯಲ್ಲ, ಆಲೂಗೆಡ್ಡೆ, ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟ್ ಎಲ್ಲ ಇದನ್ನು ಹಾಕ್ಬಿಡ್ಬೇಕು ಅಂತ ನೀಟಾಗಿ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್. ನೀಟಾಗಿ ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ರೈಸ್ ಎಷ್ಟಿರುತ್ತೆ ಅಷ್ಟಕ್ಕೆ 1 ಡಬಲ್ ನೀರು ಹಾಕೋಬೇಕು. ನೋಡ್ತಾ ಇರಿ, ಒಂದು 10 ನಿಮಿಷ ಕ್ಲೀನಾಗಿ ರೋಸ್ಟ್ ಮಾಡಬೇಕಿದು ನೋಡಿ ಫ್ರೆಂಡ್ಸ್. ಈ ಥರ ನೀಟಾಗಿ ಬೇಕಿಂಗ್ ಮಾಡಿಕೊಂಡು ನೋಡಿ, ಈ ಥರ ಕ್ಲೀನಾಗಿ ಬಾಯ್ಲ್ ಆದಮೇಲೆ ಅಕ್ಕಿಗೆ ಎಷ್ಟು ನೀರು ಬೇಕು ಅದು ಹೇಳಿದ್ನಲ್ಲ, 1 ಡಬಲ್ ನೀರು. ಈ ಥರ ಎಲ್ಲ ಕ್ಲೀನಾಗಿ ಬಾಯ್ಲ್ ಆದಮೇಲೆ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ನೀರು ಹಾಕೋತಾ ಇದ್ದೀನಿ, 1 ಡಬಲ್ ನೀರು. ಇವಾಗ
ಹಾಕಿದ್ದೀನಿ ಇವಾಗ. ಇದಕ್ಕೆ ಕ್ಯಾಪ್ ಹಾಕ್ತೀನಿ ಇವಾಗ ಕುದಿಯೋರಿಗೆ. ಅದು ಆ ಕಡೆ ಹಾಕ್ತಾ ಇರಲಿ, ಇದು ಈ ಕಡೆ ರೆಡಿ ಮಾಡಿಬಿಡೋಣ ಮೊಸರು ಗೊಜ್ಜು ಸೈಡ್ಸ್ಗೆ. ಸ್ವಲ್ಪ ಉಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ನೋಡಿ ಫ್ರೆಂಡ್ಸ್, ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ತೀನಿ. ಫುಲ್ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಕುದಿಯೋದಕ್ಕೆ ರೆಡಿ ಆಗ್ತಾ ಇದೆ ವೆಜ್ ಪಲಾವ್. ಸ್ವಲ್ಪ ಕುದ್ದ ಮೇಲೆ ರೈಸ್ ಹಾಕಬೇಕು. ಮಾಡುತ್ತಿರುವುದು ನಾವೇ. ನೋಡಿ ಕುದೀತಾ ಇದೆ. ಇವಾಗ ರೈಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ರೌಂಡ್ ಮಿಕ್ಸ್ ಮಾಡಿಬಿಟ್ಟು. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲಿ ಮಾಡ್ಕೊಂಡು ತಿಂದು ನೋಡಿ. ದಮ್ ಕಟ್ಟಾಗಿದೆ, ಉರಿತಾ ಇದೆ ಸ್ಟವ್. ನೋಡಿ ಫ್ರೆಂಡ್ಸ್, ಆವಾಗಲೇ ದಮ್ ಕಟ್ಟಿದ್ನಲ್ಲ, ಈ ಥರ ಆಗಿದೆ ಇವಾಗ. ನೋಡಿ ಫ್ರೆಂಡ್ಸ್, ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಕ್ಲೈಮ್ಯಾಕ್ಸು. ನೋಡಿ ಫ್ರೆಂಡ್ಸ್, ಲಾಸ್ಟ್ ಕ್ಲೈಮ್ಯಾಕ್ಸ್ ಈ ಥರ ಇರುತ್ತೆ. ಮಶ್ರೂಮ್ ವೆಜಿಟೇಬಲ್ ಪಲಾವ್. ಮಶ್ರೂಮ್ ವೆಜಿಟೇಬಲ್ ಪಲಾವ್ ಈ ಥರ ಇರುತ್ತೆ. ಸೂಪರಾಗಿರುತ್ತೆ. ನೋಡ್ಕೊಳ್ಳಿ, ಇವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಪ್ಲೇಟ್ಗೆ ಹಾಕಿದ್ದೀನಿ ಇವಾಗ. ಬಿಸಿ ಬಿಸಿ ಮಸ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ಮೊಸರು ಗೊಜ್ಜು ಹಾಕಬೇಕು. ನೋಡಿ, ಯಾವಾಗಲೇ ರೆಡಿ ಮಾಡಿದ್ದಲ್ಲ ಮೊಸರು ಗೊಜ್ಜು, ಸೂಪರಾಗಿರುತ್ತೆ. ಸ್ವಲ್ಪ ಸೈಡ್ಗೆ ಹಾಕೋಬೇಕು. ಸೂಪರಾಗಿರುತ್ತೆ. ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ, ಮಸ್ತಾಗಿರುತ್ತೆ.